ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕೆಎ ಹೊರಡಿಸಿದ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅದರಲ್ಲೂ SDA ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇವತ್ತು ನಾವು ವಿಜ್ಞಾನ ವಿಷಯದ ಮೇಲೆ ಕೇಳಲಾದ ಟಾಪ್ 50 ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇವು ಬಂದು ನಿಮಗೆ 2012ರಿಂದ 2025ರವರೆಗೂ ಕೂಡ ಕೇಳಲಾದ ಅಂದರೆ ಕ್ವಶನ್ ಪೇಪರ್ ಒಳಗಿರುವ ಪ್ರಶ್ನೆಗಳನ್ನ ಇವನ್ನ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ತೆಗೆದುಕೊಂಡೀಗ ವಿಡಿಯೋನ ಮಾಡಿರ್ತೇವೆ. ಓನ್ಲಿ ಸೈನ್ಸ್ ಕ್ವಶನ್ ಇರ್ತಾವ್ರಿ. ಬನ್ನಿ, ಹಾಗಿದ್ರೆ ಮೊದಲನೇ ಪ್ರಶ್ನೆ ನೋಡೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋ ತಪ್ಪದಿಂದ ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರತಿನಿತ್ಯದ ಅಪ್ಡೇಟಿಗೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಮೇಲೆ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಅದೇ ರೀತಿ ಕಮೆಂಟಲ್ಲಿ ಕೂಡ ಪಿನ್ ಮಾಡಲಾಗಿದೆ. ಸ್ನೇಹಿತರೆ, ಇವು ಕ್ವಶನ್ ನಿಮಗೆ ರಿವಿಷನ್ ಮಾಡೋಕೆ ಭಾಳ ಇಂಪಾರ್ಟೆಂಟ್ ರೀ. ಯಾಕಪ್ಪ ಅಂದರೆ ಈಗ ಆಲ್ರೆಡಿ ನೀವು ಓದಿರ್ತೀರಿ, ಜಸ್ಟ್ ಬರೀ ಈಗ ರಿವಿಷನ್ನ ಮಾಡ್ತಾ ಹೋಗೋಣ. ಇವು ಬಂದು ನಿಮಗೆ ಓಲ್ಡ್ ಕ್ವಶನ್ ಪೇಪರ್ದು ಪ್ರಶ್ನೆಗಳಾಗಿರ್ತವೆ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಸ್ನೇಹಿತರೆ, ನಾವು ಕ್ವಶನನ್ನು ಹೇಳ್ತಾ ಹೋಗ್ತೀವಿ. ಇಲ್ಲಿ ನಿಮ್ಗೆ ಆಪ್ಷನ್ ಕೂಡ ಇರ್ತವೆ. ನಿಮ್ಗೆ ಸರಿಯಾದ ಆನ್ಸರ್ ಗೊತ್ತಿತ್ತಪ್ಪ ಅಂದ್ರೆ ಕಮೆಂಟ್ ಮಾಡ್ತಾ ಹೋಗ್ರಿ. ಇದರಿಂದ ಒಂಥರ ನಿಮ್ಗೆ ಕ್ವಿಜ್ ಆದಂಗೆ ಆಗುತ್ತೆ, ನಿಮ್ಗೆ ರಿವಿಷನ್ ಪರ್ಪಸ್ನ ಮಾಡಾಕತ್ತದ್ರಿ. ಇಲ್ಲಿ ನೋಡ್ರಿ, ಆಕಾಶವು ನೀಲಿ ಬಣ್ಣವಾಗಿ ಕಾಣಲು ಕಾರಣವೇನು ಅಂತ ಕೇಳ್ತಾರ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಪ್ರಶ್ನೆಗೆ ಉತ್ತರ ನಿಮ್ಗೆ ಗೊತ್ತಿತ್ತಪ್ಪ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಇದೊಂದು ಪ್ರಶ್ನೆ ಉತ್ತರ ತೋರಿಸಿವ್ರಿ, ಇಲ್ಲಿ ಕೆಳಗಡೆ ಬಂದೈತೆ ನಿಮ್ಗೆ ಆಲ್ರೆಡಿ. ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಬೆಳಕಿನ ಚದುರಿಕೆ ಇರ್ತದೆ. ಇದು ಬಂದು ನಿಮ್ಮದು 2012ರಲ್ಲಿ ಕೇಳಲಾದ ಪ್ರಶ್ನೆ ಆಗಿರ್ತದೆ. ಇನ್ನು ಅದೇ ರೀತಿ ನೆಕ್ಸ್ಟ್ ಇಲ್ಲಿ ನೋಡಿ ಸ್ವಲ್ಪ ವಿವರಣೆ ಕೂಡ ಐತಿ. ನಿಮಗೆ ವಿವರಣೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ರೀ. ಜಸ್ಟ್ ಒಂದು 10 ಪ್ರಶ್ನೆಗೆ ಕೊಟ್ಟಿನಿ ರೀ ವಿವರಣೆ. ನೆಕ್ಸ್ಟ್ ಉಳಿದ ಪ್ರಶ್ನೆಗೆ ಕೊಟ್ಟಿಲ್ಲ. ಯಾಕಂದ್ರೆ ಈಗ ಒಂದಿಷ್ಟು ಅಭ್ಯರ್ಥಿಗಳು ಏನಂತಾರೆ ವಿವರಣೆ ಬೇಕಂತಾರೆ, ಒಂದಿಷ್ಟು ಅಭ್ಯರ್ಥಿಗಳು ವಿವರಣೆ ಬೇಡ ಅಂತಾರೆ. ಅದಕ್ಕಾಗಿ ಈ ಒಂದೇ ವಿಡಿಯೋ ಸಂಬಂಧ ನಿಮಗೆ ವಿವರಣೆ ಕೊಟ್ಟಿವಿ. ನೆಕ್ಸ್ಟ್ ನಿಮಗೆ ಏನಾದರೂ ವಿವರಣೆ ಬೇಕು ಬೇಡ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ನಾವು ಅವಾಗ ನಿಮಗೆ ನೆಕ್ಸ್ಟ್ ಬರೀ ಕ್ವಶನ್ಸ್ ವಿತ್ ಆನ್ಸರ್ ಅಷ್ಟೇ ಬೇಕಂದ್ರೆ ಅಷ್ಟೇ ಕೊಡ್ತೀವಿ. ಅದ್ರ ಜೊತೆಗೆ ನಿಮಗೆ ವಿವರಣೆ ಕೂಡ ಬೇಕಂದ್ರೆ ಅದನ್ನು ಕೂಡ ನೀಡ್ತೀವಿ ರೀ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬೆಳಕಿನ ಚದುರಿಕೆ ಆಯಿತು. ಸೂರ್ಯನ ಬೆಳಕು ವಾತಾವರಣದ ಅಣುಗಳ ಮೇಲೆ ಬಿದ್ದಾಗ ನೀಲಿ ಬಣ್ಣ ಅತಿ ಹೆಚ್ಚು ಚದುರುವುದರಿಂದ ಆಕಾಶ ನೀಲಿಯಾಗಿ ಕಾಣ್ತದ್ರಿ. ತಿಳಿತಲ್ಲ, ನೀಲಿ ಆಗಕ್ಕೆ ಮುಖ್ಯ ಕಾರಣ ಏನಂತ ಗೊತ್ತಾತ್ರಿ. ಇನ್ನು ನೆಕ್ಸ್ಟ್ ಪ್ರಶ್ನೆ. ಇನ್ನು ನೆಕ್ಸ್ಟ್ ಬರೀ ಏನಿದ್ದು ನಿಮ್ಗೆ ಈ ರೀತಿ ತೋರಿಸ್ತೀವಿ ರೀ. ಸರಿಯಾದ ಉತ್ತರ ಗೊತ್ತಿತ್ತಪ್ಪ ಅಂದ್ರೆ ಕಮೆಂಟ್ ಮೂಲಕ ತಿಳಿಸ್ತಾ ಹೋಗ್ರಿ. ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದು? 2013 SDA ಕ್ವಶನ್ ಪೇಪರಲ್ಲಿ ಬಂದ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಇರಿದು. ಓನ್ಲಿ ಸೈನ್ಸ್ ಕ್ವಶನ್ ಇರ್ತಾವ್ರಿ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಎಲ್ಲರೂ ಕೂಡ ಕಮೆಂಟ್ ಮೂಲಕ ತಿಳಿಸಿರಿ ಅಂತ ಅನ್ಕೋತೀನಿ ರೀ. ಸ್ನೇಹಿತರೆ, ಸರಿಯಾದ ಉತ್ತರ ಇದಕ್ಕೆ ಯಕೃತ ಅಥವಾ ಲಿವರ್ ಅಂತ ಕೂಡ ಕರೀತಾರೆ. ಜಾಸ್ತಿ ಇಂಗ್ಲೀಷ್ ಕನ್ನಡ ಸ್ವಲ್ಪ ನೋಡ್ಕೋರಿ. ಯಾಕಂದ್ರೆ ಒಂದೊಂದು ಟೈಮ್ ಇಲ್ಲಿ ಕನ್ನಡದಾಗ ಗೊತ್ತಾಗ್ಲಿಕ್ಕಂದ್ರೆ ಇಂಗ್ಲೀಷಾಗ ಕೂಡ ಗೊತ್ತಾಕೋರಿ. ಯಕೃತ ದೇಹದ ಅತಿ ದೊಡ್ಡ ಆಂತರಿಕ ಅಂಗವಾಗಿದೆ. ಜೀರ್ಣಕ್ರಿಯೆಗೆ ಬೇಕಾದ ಪಿತ್ತ ರಸವನ್ನು ಇದು ಸ್ರವಿಸ್ತದೆ ರೀ. ಯಾರನ್ನಪ್ಪ ಅಂದ್ರೆ ಲಿವರ್ ರೀ. ಇನ್ನು ನೆಕ್ಸ್ಟ್ ಪ್ರಶ್ನೆ. LPG ಸಿಲಿಂಡರ್ಗಳಲ್ಲಿ ಅನಿಲ ಸೋರಿಕೆ ಪತ್ತೆ ಹಚ್ಚಲು ಬೆರೆಸುವ ರಾಸಾಯನಿಕ ಯಾವುದು? SDA 2014 ಬಂದಿದ್ದ ಪ್ರಶ್ನೆ ಪತ್ರಿಕೆ ಒಳಗಿಂದ ಇದು ಕ್ವಶನ್. ಸ್ನೇಹಿತರೆ, ಸರಿಯಾದ ಉತ್ತರ ಈಥೆಲ್ ಮೆರ್ಕಾಪ್ಟನ್ ಸರಿಯಾದ ಉತ್ತರ. ಸ್ನೇಹಿತರೆ, ಇನ್ನು ನೆಕ್ಸ್ಟ್ ಪ್ರಶ್ನೆ. ಸರಿಯಾದ ಉತ್ತರ ಕಾಣ್ತೇನೆ ಅನಿಸುತ್ತಿದೆ ನೋಡ್ರಿನ. ಓಜೋನ್ ಪದರವು ಯಾವುದರಿಂದ ರಕ್ಷಣೆ ನೀಡುತ್ತದೆ? SDA 2012 ಬಂದಿದ್ದು ಪ್ರಶ್ನೆ ಪತ್ರಿಕೆ ಒಳಗೆ ಬಂದಿದ್ದು. ಸ್ನೇಹಿತರೆ, ಸರಿಯಾದ ಉತ್ತರ ನೇರಳಾತೀತ ಕಿರಣಗಳನ್ನ ರಕ್ಷಣೆ ಮಾಡ್ತದ್ರಿ. ಅವು ನೇರಳಾತೀತ ಕಿರಣಗಳು ನಮ್ಗೆ ಡೈರೆಕ್ಟ್ ಆಗಿ ಬಿದ್ದುವಪ್ಪ ಅಂದ್ರೆ ಮನುಷ್ಯರಲ್ಲಿ ಚರ್ಮ ರೋಗವು ಜಾಸ್ತಿ ಕಾಣ್ತದ್ರಿ. ನೆಕ್ಸ್ಟ್ ಪ್ರಶ್ನೆ. ಇನ್ಸುಲಿನ್ ಹಾರ್ಮೋನ್ ಕೊರತೆಯಿಂದ ಬರುವ ರೋಗ ಯಾವುದು? 2012 ಬಂದಿದ್ರಿ. ಇದು ಕೂಡ ಮಧುಮೇಹ ಆಗಿರ್ತದ. ಇನ್ನು ಸಕ್ಕರೆ ಕಾಯಿಲೆಯಿಂದ ಬರುವ ರೋಗ ಸಕ್ಕರೆ ಕಾಯಿಲೆ ಎದರಿಂದ ಯಾವ ಕೊರತೆಯಿಂದ ಬರುತ್ತಪ್ಪ ಅಂದ್ರೆ ಇನ್ಸುಲಿನ್ ಹಾರ್ಮೋನ್ ಕೊರತೆಯಿಂದ ಬರುತ್ತೆ. ಇದನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಕೋದಪ್ಪ ಅಂದ್ರೆ ಜಾಸ್ತಿ ಅಂದ್ರೆ ಸಕ್ಕರೆ ರೋಗಿಗಳಿಗೆ ಏನನ್ನ ನೀಡುತ್ತರಿಂದ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡ್ಬೋದು ಅಂತೇಳಿ ಪ್ರಶ್ನೆ ಕೂಡ ಕೇಳ್ತಾರೆ. ಅವಾಗ ಇನ್ಸುಲಿನ್ನ ನೀಡೋದ್ರಂತ ನೀವು ಅದನ್ನು ಕಂಟ್ರೋಲನ್ನು ಮಾಡ್ಕೋಬೋದು ರೀ. ನೆಕ್ಸ್ಟ್ ಪ್ರಶ್ನೆ. ನೀರಿನಲ್ಲಿ ಕರಗುವ ವಿಟಮಿನ್ ಯಾವುದು? ಇದು 2011 ಬಂದಿದ ಪ್ರಶ್ನೆ ರೀ. ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ C ಆಗಿರ್ತದ. ಸ್ನೇಹಿತರೆ, ನಿಮಗೇನಾದರೂ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೋಟ್ಸ್ ಏನಾದರೂ ಬೇಕಾಗಿತ್ತು ಅಂದ್ರೆ ಡೀಟೇಲ್ ನಡೆಸಿದ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದ ತಯಾರಿ ನಡೆಸಿದ ಈ ನೋಟ್ಸ್ ತುಂಬ ಉಪಯುಕ್ತ. ಹೌದು ಸ್ನೇಹಿತರೆ, SDA ಆಗಿರ್ಬೋದು, FD ಆಗಿರ್ಬೋದು, ಸಹಾಯಕ ಹುದ್ದೆಗಳಾಗಿರ್ಬೋದು, ಅದೇ ರೀತಿ ನಿಮ್ಮದು ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದ ತಯಾರಿ ನಡೆಸಿದ ಈ ನೋಟ್ಸ್ ತುಂಬ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಇರುವ GKಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಡೀಟೇಲ್ಸ್ ನೋಟ್ಸ್ ಇರ್ತಾರೆ. ಈಗ ನಿಮಗೆ ಶಾರ್ಟ್ ನೋಟ್ಸ್ ಕೂಡ ನೀಡಲಾಗ್ತದೆ. ಅಂದ್ರೆ ಎಕ್ಸಾಮ್ ಸಮೀಪ ಬಂದಾಗ ಬರೀ ಕ್ವಶನ್ಸ್ ವಿತ್ ಆನ್ಸರ್ನ ಓದ್ಕೊಂಡ್ರೆ ನೀವು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಿಲೆಬಸ್ ಅನ್ನು ಕೂಡ ನೀವು ಇಲ್ಲಿ ಕವರ್ ಅನ್ನ ಮಾಡಬಹುದು. ಆ ರೀತಿ ನಿಮಗೆ ಡೀಟೇಲ್ಸ್ ನೋಟ್ಸ್ ಪ್ಲಸ್ ಶಾರ್ಟ್ ನೋಟ್ಸ್ ಕೂಡ ಇರ್ತದೆ. ಅದೇ ರೀತಿ ನಿಮಗೆ ಕಮ್ಯುನಿಕೇಶನ್ ಪೇಪರ್ಗೆ ಸಂಬಂಧಿಸಿದಂತೆ ಕನ್ನಡ ವ್ಯಾಕರಣ ಆಗಿರ್ಬೋದು, ಅದೇ ರೀತಿ ಕಂಪ್ಯೂಟರ್ ಆಗಿರ್ಬೋದು, ಇಂಗ್ಲಿಷ್ ಗ್ರಾಮರ್ ಕೂಡ ನೀಡಲಾಗ್ತದೆ.
ಇದರ ಜೊತೆಗೆ ನಿಮಗೆ SDA ಮತ್ತು FD ಅದು ಓಲ್ಡ್ ಕ್ವಶನ್ ಪೇಪರ್ ಉಚಿತವಾಗಿ ನೀಡಲಾಗ್ತದೆ. ಅದರ ಜೊತೆಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ನೋಟ್ಸ್ ಸೇರಿ ಮೊದಲಿಗೆ 200 ರೂಪಾಯಿ ಇತ್ತು. ಈಗ ಎಕ್ಸಾಮ್ ಸಮೀಪ ಬಂದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗ್ತದೆ. ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದರೆ ಕೇವಲ 150 ರೂಪಾಯಿದಲ್ಲಿ ಈ ಎಲ್ಲ ನೋಟ್ಸನ್ನು ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇವು ನೋಟ್ಸ್ ನಿಮಗೆ ಶಾರ್ಟ್ ನೋಟ್ಸ್ ಇರ್ತಾವೆ, ಡೀಟೇಲ್ಸ್ ನೋಟ್ಸ್ ಇರ್ತಾವೆ. ಎಕ್ಸಾಮ್ ಸಮೀಪ ಬಂದಾಗ ಓದಾಕ ಭಾಳ ಯೂಸ್ ಆಗ್ತಾವೆ ರೀ. ಸ್ನೇಹಿತರೆ, ಇದರಲ್ಲಿರೋ ಡೀಟೇಲ್ಸ್ ನೋಟ್ಸನ್ನು ಎಕ್ಸಾಮ್ ದೂರ ಇರಕ್ಕಿಲ್ಲ ಅಂದ್ರೆ 1 ಮಂತ್ ಅಥವಾ 2 ಮಂತ್ ಇದ್ದಾಗ ಡೀಟೇಲ್ಸ್ ನೋಟ್ಸನ್ನು ಓದ್ರಿ. ಅದೇ ರೀತಿ ಎಕ್ಸಾಮ್ ಸಮೀಪ ಬಂದಾಗ ಶಾರ್ಟ್ ನೋಟ್ಸನ್ನು ಓದ್ರಿ. ಇದರಿಂದ ನಿಮಗೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀವು ಇಲ್ಲಿ, ಅದೇ ಹೆಚ್ಚಿನ ಸಿಲೆಬಸ್ ಅನ್ನು ನೀವು ಇಲ್ಲಿ ಕವರನ್ನು ಮಾಡ್ಕೋಬಹುದು. ಸ್ನೇಹಿತರೆ, ಇಲ್ಲಿ ಶಾರ್ಟ್ ನೋಟ್ಸ್ ನೋಡ್ಕೋಬಹುದು. ಬರೀ ಕ್ವಶನ್ಸ್ ವಿತ್ ಆನ್ಸರ್ ಅಂದ್ರೆ ಎಕ್ಸಾಮ್ ಸಮೀಪ ಬಂದಾಗ ಓದಕ್ಕೆ ಭಾಳ ಉಪಯುಕ್ತ ಇದೆ. ಬರೀ ಕ್ವಶನ್ಸ್ ವಿತ್ ಆನ್ಸರ್ನ ಓದೋದ್ರಿಂದ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಿಲೆಬಸ್ ಅನ್ನು ಕೂಡ ನೀವು ಇಲ್ಲಿ ಕವರನ್ನು ಮಾಡ್ಕೋಬಹುದು. ಸ್ನೇಹಿತರೆ, ಇಲ್ಲಿ ನೋಡ್ಕೋಬಹುದು ಭಾರತ ಸಂವಿಧಾನದ ಒಟ್ಟು ವಿಧಿಗಳು ಮತ್ತು ಅದರ ಕಾರ್ಯಗಳಿಗೆ ಆಲ್ರೆಡಿ ಇದಕ್ಕೆ ಸಂಬಂಧಿಸಿದ ಡೀಟೇಲ್ಸ್ ಎಲ್ಲ ಮಾಹಿತಿ ಓದಿರ್ತೀರಿ. ಈಗ ಎಕ್ಸಾಮ್ ಸಮೀಪ ಬಂದಾಗ ಬರೀ ಅದರ ವಿಧಿಗಳು ಮತ್ತು ಅದರ ಕಾರ್ಯ ಏನೈತೆ ಅಂತ ನೋಡ್ಕೊಳ್ಳೋದಂತ ನಿಮಗೆ ಎಲ್ಲ ಹಿಂದೆ ಓದಿದ್ದು ನೆನಪಾಗ್ತದೆ. ಇದರಿಂದ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗ್ತದೆ. ರಿವಿಷನ್ ಪರ್ಪಸ್ ಮಾಡೋರಿಗೆ ಇದು ಭಾಳ ನೋಟ್ಸ್ ಉಪಯುಕ್ತ ಆಗ್ತದೆ ರೀ. ಇಲ್ಲಿ ನೋಡ್ಕೋಬಹುದು, ಈಗ ಆಲ್ರೆಡಿ HK ಎಕ್ಸಾಮ್ ಬರೆದವರು ಮತ್ತೆ ನಾನು HK ಕೂಡ ಬರೀತೀರಿ. ಇದರಿಂದ ನಿಮಗೆ ಡಬಲ್ ಚಾನ್ಸ್ ಸಿಗ್ತದೆ. ಈ ಸಾರಿ HK ಏನಾದರೂ ಕ್ಲಿಯರ್ ಆಗಲಿಲ್ಲ ಅಂದ್ರೆ ಎಕ್ಸಾಮ್ ನಾನು HK ಕೂಡ ನೀವು ಇಲ್ಲಿ ಕ್ಲಿಯರ್ ಅನ್ನು ಮಾಡ್ಕೋಬಹುದು. ಸ್ನೇಹಿತರೆ, ಇಲ್ಲಿ ಏನು ನೋಡ್ತಿದ್ದಾರೆ ಎಲ್ಲ ಕೂಡ ಇದು ಶಾರ್ಟ್ ನೋಟ್ಸ್ ಆಗಿರ್ತದೆ. ನಿಮಗೆ ಇದೇ ರೀತಿ ಕರ್ನಾಟಕ ಇತಿಹಾಸ, ಭಾರತದ ಇತಿಹಾಸ ಆಗಿರ್ಬೋದು, ಅದೇ ರೀತಿ ನಿಮಗೆ ಭಾರತದ ಸಂವಿಧಾನ ಆಗಿರ್ಬೋದು, ಅದೇ ರೀತಿ ನಿಮಗೆ ಭಾರತದ ಭೂಗೋಳಕ್ಕೆ ಸಂಬಂಧಿಸಿದಂತೆ, ಅದೇ ರೀತಿ ನಿಮಗೆ ಸಂಬಂಧಿಸಿದ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಕ್ವಶನ್ಸ್ ವಿತ್ ಆನ್ಸರ್ ಇರೋದು ನೋಟ್ಸ್ ಕೂಡ ಸಿಗ್ತಾವೆ. ಇಂಟ್ರೆಸ್ಟ್ ಇರೋ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಮಾಹಿತಿ ಕೂಡ ಇಲ್ಲಿ ಇರ್ತದೆ. ನೋಟ್ಸ್ ತಗೋರಿ, ನೀವು ಸ್ಟಡಿಯನ್ನು ಮಾಡ್ಕೋಬೋದು. ನೀವು ಅತ್ಯಂತ ಕಡಿಮೆ ಸಮಯದಲ್ಲಿ ನೀವು ಇದನ್ನು ನೋಟ್ಸನ್ನು ಓದಿ ನೀವು ಎಲ್ಲ ಸಿಲೆಬಸನ್ನು ಕವರನ್ನು ಮಾಡ್ಕೋಬೋದು ರೀ. ಯಾಕಂದ್ರೆ ನೋಟ್ಸ್ ಈಗ ಸದ್ಯಕ್ಕೆ ಎಕ್ಸಾಮ್ ಸಮೀಪ ಬಂದವ್ರು ನಿಮ್ಮದು HKದು ಇನ್ನು ಮುಂದಿನ ತಿಂಗಳು ಐತ್ರಿ. HKದಾರ ಡೀಟೇಲ್ಸ್ ನೋಟ್ಸ್ ಓದ್ಕೋರಿ. ಇನ್ನು ನಾನ್ HKದವರಿಗೆ 25/1/2026 SDA ಎಕ್ಸಾಮ್ ಐತಿ. ಅದೇ ರೀತಿ FDA ಎಕ್ಸಾಮ್ 11ನೇ ತಾರೀಕು ಕೂಡ ಐತಿ. ಇವೆಲ್ಲ ನೋಟ್ಸ್ ನೀವು ಓದೋದ್ರಿಂದ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸನ್ನು ಕವರ್ ಮಾಡ್ಕೋಬೋದು. ಶಾರ್ಟ್ ನೋಟ್ಸ್ ಇರ್ತಾವೆ, ಬರೀ ಕ್ವಶನ್ಸು ವಿತ್ ಆನ್ಸರ್ ಇರ್ತಾವೆ. ಇದರಿಂದ ನಿಮಗೆ ಹೆಚ್ಚಿನ ಸಿಲೆಬಸನ್ನು ಕವರ್ ಮಾಡೋಕ್ಕೆ ಯೂಸ್ ಆಕೋರಿ. ಬೇಕಾದರೂ ಕೆಳಗಡೆ ಕಾಣೋ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿರಿ. ಆಲ್ರೆಡಿ 6ನೇ ಪ್ರಶ್ನೆ ಉತ್ತರ ನೋಡಿದ್ವಿ. ವಿಟಮಿನ್ C ಮತ್ತು Bಗಳು ನೀರಿನಲ್ಲಿ ಕರಗ್ತಾವ್ರಿ. ನೆಕ್ಸ್ಟ್, ಸಸ್ಯಗಳ ಬೆಳವಣಿಗೆಯನ್ನು ಅಳೆಯುವ ಉಪಕರಣ ಯಾವುದು? ಸರಿಯಾದ ಉತ್ತರ ಕ್ರೆಸ್ಟೋಗ್ರಾಫ್ ಸರಿಯಾದ ಉತ್ತರ ರೀ. ನೆಕ್ಸ್ಟ್ ಪ್ರಶ್ನೆ, ಯಾವ ರಕ್ತದ ಗುಂಪನ್ನು ವಿಶ್ವ ಸ್ವೀಕಾರಿ ಎಂದು ಎನ್ನಲಾಗಿದೆ? 2014ರಲ್ಲಿ ಬಂದ ಕ್ವಶನ್ ಪೇಪರಲ್ಲಿ ಬಂದ ಪ್ರಶ್ನೆ ಇದಾಗಿರ್ತದೆ. ಉತ್ತರವನ್ನು ಒಟ್ಟರು ಕೂಡ ಕಮೆಂಟ್ ಮೂಲಕ ತಿಳಿಸಾಕತ್ತಾರಂತ ಅನ್ಕೊಂಡಿನ್ರಿ. ಈ ರೀತಿ ತಿಳಿಸೋರಂತ ನಿಮಗೆ ಏನಪ್ಪ ಗೊತ್ತಾಗಲಿಲ್ಲಪ್ಪ ಅಂದರೆ ಯಾವ ರೀತಿ ಅಂದ್ರೆ 8ನೇದಕ್ಕನ A-B ಅಂತ ಹಾಕ್ಕೊಡ್ದು ನೀವು ಉತ್ತರನ ಹೇಳಾಕತ್ತೀರಂದ್ರೆ ಏನು ಮಾಡಕ್ಕೆ ಹೋಗ್ಬೇಡ್ರಿ. ನಿಮಗೆ ಗೊತ್ತಾದ್ರೆ ಸಾಕ್ರಿ ನೀವು ಉತ್ತರ ಕರೆಕ್ಟ್ ನೀಡಾಕತ್ತೀನಿ, ತಪ್ಪು ನೀಡಾಕತ್ತೀನಿ ಅಂತೇಳಿ ಬೇರೆದವ್ರಿಗೆ ಏನು ಅವಶ್ಯಕತೆ ಇಲ್ಲರಿ. ನೀವು ಜಸ್ಟ್ ಈಗ 8ನೇ ಪ್ರಶ್ನೆ ಇದೆ, ಯಾವ ರಕ್ತದ ಗುಂಪನ್ನು ವಿಶ್ವ ಸ್ವೀಕಾರಿ ಅನ್ನೋದು ಎನ್ನಲಾಗುತ್ತೆ ಅಂತ ನಾನು ಪ್ರಶ್ನೆ ಹೇಳಿದ ತಕ್ಷಣ ಇದನ್ನು ಕ್ವಶನ್ ನೋಡೋದು ಡೈರೆಕ್ಟ್ ಇದ್ರೆ B ಇದ್ರೆ B, C ಇದ್ರೆ C, ಕ್ವಶನ್ ನಂಬರ್ ಹಾಕ್ಬೇಕಂತ ಏನಿಲ್ಲರಿ. ತಿತ್ತಲ ನಿಮ್ಗೆ ಯಾವ್ದು ಗೊತ್ತಾಗುತ್ತಲ್ಲ ಅದನ್ನು ಜಸ್ಟ್ ಹಾಕೋತವ್ರಿ. ಇದರಿಂದ ನಿಮ್ಗೆ ರಿವಿಷನ್ಗೆ ಯೂಸ್ ಆಗ್ತದೆ ರೀ. ಯಾಕಂದ್ರೆ ಸೈನ್ಸ್ ಮೇಲೆ ಭಾಳ ಪ್ರಶ್ನೆ ಬರಾಕತ್ತವ್ರಿ ಇತ್ತೀಚಿನ ದಿನಗಳಲ್ಲಿ. ಅದಕ್ಕಾಗಿ ಇದನ್ನು ಸೈನ್ಸನ್ನು ನಾವು ಮೇನ್ ಆಗಿ ತೊಗೊಂಡಿದ್ರಿ. ಇದಕ್ಕೆ ಸರಿಯಾದ ಉತ್ತರ AB ಗುಂಪು ಆಗಿರ್ತದೆ. ಈ ದಾನಿ ಯಾವುದಪ್ಪ ಅಂದ್ರೆ ಇದ್ರೊಳಗೆ O ಗುಂಪು ಎಲ್ಲರಿಗೆ ದಾನಿಯನ್ನು ಮಾಡ್ತದೆ ರೀ. ಇನ್ನು ನೆಕ್ಸ್ಟ್ ಪ್ರಶ್ನೆ, ವಜ್ರವು ಮಿಂಚಲು ಕಾರಣವಾದ ತತ್ವ ಯಾವುದು? ನೋಡಿದ್ರಿ ಎಲ್ಲರೂ ಕೂಡ ಆನ್ಸರ್ ಹಾಕಿರಂತ ಅನ್ಕೋತೀನಿ. ತಪ್ಪರಾಗಲಿ ಸರಿಲಾರಿ ಆನ್ಸರ್ ಅಂತೂ ಹಾಕ್ತಾ ಹೋಗ್ರಿ. ಇದು 2013 ಬಂದಿದ್ದ SDA ಪ್ರಶ್ನೆ ಪತ್ರಿಕೆಯಲ್ಲಿರೋ ಕ್ವಶನ್ ರೀ. ಇದಕ್ಕೆ ಸರಿಯಾದ ಉತ್ತರ ನೋಡ್ಕೋರಿ, ಪೂರ್ಣ ಆಂತರಿಕ ಪ್ರತಿಫಲನದಿಂದ ನೀಡ್ತದೆ. B ಆಪ್ಷನ್ ಸರಿಯಾಗಿರ್ತದ. ಸೂರ್ಯನಲ್ಲಿ ಶಕ್ತಿ ಉತ್ಪಾದನೆಯಾಗುವ ಕ್ರಿಯೆ, ಇದಕ್ಕೆ ಸರಿಯಾದ ಉತ್ತರ ಪರಮಾಣು ಸಮ್ಮಿಳನ ಆಗಿರ್ತದ. ಇನ್ನು ರಬ್ಬಿಸ್ ಲಸಿಕೆಯನ್ನು ಕಂಡು ಹಿಡಿದವರು ಯಾರು? 2015ರಲ್ಲಿ ಬಂದಿದ್ದ ಪ್ರಶ್ನೆ ರೀ ಇದು. ಸ್ನೇಹಿತರೆ, ರಬ್ಬಿಸ್ ಅಂದ್ರೆ ಇದು ನಾಯಿ ಕಡತದಿಂದ ಉಂಟಾಗ್ತದೆ ರೀ. ಇದಕ್ಕೆ ಏನಿದೆಯಲ್ಲ
ಪ್ರಾರಂಭಿಕ ಹಂತದಲ್ಲಿ ಕಳೆದಾಗ ಏನಾದರೂ ಚಿಕಿತ್ಸೆ ಕೊಟ್ರೆ ಮುಗೀತ್ರಿ. ಅದು ಬೇರೆ ಹಂತಕ್ಕೆ ಹೋಯ್ತಪ್ಪ ಅಂದ್ರೆ, ಕೊನೆ ಹಂತಕ್ಕೆ ಬಂತಂದ್ರೆ ಅವರು ವ್ಯಕ್ತಿ ಸಾವನ್ನು ಕೂಡ ಹಿಡಿತಾರಂತ, ಸಾವನ್ನು ಕೂಡ ಅಪ್ತಾರ್ರಿ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಲೂಯಿಸ್ ಪಾಶ್ಚರ್ ಅವರು ಸರಿಯಾದ ಉತ್ತರ ಆಗಿರ್ತದ. ನೆಕ್ಸ್ಟ್ ಪ್ರಶ್ನೆ, ರಕ್ತ ಹೆಪ್ಪುಗಟ್ಟಲು ಸಹಾಯಕವಾಗುವ ವಿಟಮಿನ್ ಯಾವುದು? 2017ರಲ್ಲಿ ಬಂದ ಪ್ರಶ್ನೆ ಆಗಿರ್ತದ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಕೆ. ಇನ್ನು ನೆಕ್ಸ್ಟ್ ಹೋಗಿ ಬಿಡ್ತಿರ್ತೀವಿ, ಆನ್ಸರ್ ನೋಡೇ ಬಿಡ್ರಿ. ಸಮೀಪ ದೃಷ್ಟಿ ದೋಷಕ್ಕೆ ಬಳಸುವ ಮಸೂರ ಯಾವುದು? ಸರಿಯಾದ ಉತ್ತರ ನಿಮ್ನ ಮಸೂರ. ನೆಕ್ಸ್ಟ್ ಪ್ರಶ್ನೆ, ನರಕೋಶಗಳು ವಿಭಜನೆಯಾಗದಿರಲು ಕಾರಣವೇನು? ಇದಕ್ಕೆ ಸರಿಯಾದ ಉತ್ತರ ಸೆಂಟ್ರಿಸೋಮ್ ಇಲ್ಲದಿರುವುದು ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ರೆಡ್ ಡೇಟಾ ಬುಕ್ ಪ್ರಕಟಿಸಿದ ಸಂಸ್ಥೆ ಯಾವುದು? ಸ್ನೇಹಿತರೆ, ಸರಿಯಾದ ಉತ್ತರ IUCN ಸರಿಯಾದ ಉತ್ತರ ರೀ. ನೆಕ್ಸ್ಟ್, ಹಾಲನ್ನು ಮೊಸರನ್ನಾಗಿ ಮಾಡಿಸುವ ಬ್ಯಾಕ್ಟೀರಿಯಾ ಯಾವುದು? 2011ರಲ್ಲಿ ಬಂದತ್ರಿ, ಲ್ಯಾಕ್ಟೋಬ್ಯಾಸಿಲಸ್ ಸರಿಯಾದ ಉತ್ತರ. ನೆಕ್ಸ್ಟ್, ಭೂಕಂಪನದ ತೀವ್ರತೆಯನ್ನು ಅಳೆಯುವ ಮಾಪನ ಯಾವುದು ಅಂತ ಕೇಳ್ತಾರ. 2012ರಲ್ಲಿ ಬಂದ ಪ್ರಶ್ನೆ. ಸರಿಯಾದ ಉತ್ತರ ರಿಕ್ಟರ್ ಮಾಪಕ ಆಗಿರ್ತದ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಸಸ್ಯದ ಎಲೆಗಳಿಂದ ನೀರು ಆವಿಯಾಗುವ ಪ್ರಕ್ರಿಯೆಯನ್ನು ಏನೆಂದು ಕೂಡ ಕರೀತಾರಂತ ಕೇಳ್ತಾರ. ಬಾಷ್ಪ ವಿಸರ್ಜನೆ, ದ್ಯುತಿ ಸಂಶ್ಲೇಷಣೆ. ಇದಕ್ಕೆ ಸರಿಯಾದ ಇದು ರೀ, ಸಸ್ಯಗಳು ತಮ್ಮ ಆಹಾರ ತಾವೇ ತಯಾರಿಸೋಕೆ ದ್ಯುತಿ ಸಂಶ್ಲೇಷಣೆ ಆಗ್ತಾರೆ. ಇವು ಉಸಿರಾಟ ಕೂಡ ಮಾಡ್ತಾವೆ. ನೆಕ್ಸ್ಟ್ ಪ್ರಶ್ನೆ, ಸೋನಾರ್ ಯಾವುದಕ್ಕೆ ಬಳಸುತ್ತಾರೆ? 2013ರಲ್ಲಿ ಕೇಳಿದ ಪ್ರಶ್ನೆ ರೀ ಇದು. ಮಳೆಯ ಪ್ರಮಾಣವನ್ನು ಸರಿಯಾದ ಉತ್ತರ ಸಮುದ್ರದ ಆಳವನ್ನು ಅಳೆಯಲು. ನೆಕ್ಸ್ಟ್ ಪ್ರಶ್ನೆ, ಸ್ವಲ್ಪ ಜೂಮ್ ಹಾಕೊಂಡ್ರೆ ಚಂದ ಕಾಣ್ತಾವೆ. ಓಕೆ, 20ನೇ ಪ್ರಶ್ನೆ, ಕಬ್ಬಿಣದ ತುಕ್ಕು ಹಿಡಿಯುವುದು ಯಾವ ಬದಲಾವಣೆ ಅಂತ ಕೇಳ್ತಾರೆ. ಇದು ರಾಸಾಯನಿಕ ಬದಲಾವಣೆ ಅಂತ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ 21ನೇ ಪ್ರಶ್ನೆ, ವಾತಾವರಣದಲ್ಲಿ ಅತಿ ಹೆಚ್ಚಿರುವ ಅನಿಲ ಯಾವುದು ಅಂತ ಕೇಳಿದರೆ 2011ರಲ್ಲಿ ಬಂದಿರುವ ಪ್ರಶ್ನೆ ರೀ. ಇದು ಸರಿಯಾದ ಉತ್ತರ ಸಾರಜನಕ 78% ರೀ. 22ನೇ ಪ್ರಶ್ನೆ, ಪೆನ್ಸಿಲಿನ್ ಕಂಡುಹಿಡಿದವರು ಯಾರು? 2013ರಲ್ಲಿ SDA ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದ್ರಿ ಇದು. ಸ್ನೇಹಿತರೆ, ಸರಿಯಾದ ಉತ್ತರ ಅಲೆಕ್ಸಾಂಡರ್ ಫ್ಲೆಮಿಂಗ್ ಆಗಿರ್ತಾರ. ಇನ್ನು ನೆಕ್ಸ್ಟ್, ಶುದ್ಧ ನೀರಿನ pH ಎಷ್ಟು? ಇದನ್ನು ನೀವು ಕಮೆಂಟ್ ಮೂಲಕ ತಿಳಿಸ್ಬೇಕ್ರಿ. ಎಲ್ಲರಿಗೆ ಆನ್ಸರ್ ಗೊತ್ತೈತಿ ಅಂತ ಅನ್ಕೊಂಡೇನಿ. ಈ ಕೊಟ್ಟಿರೋ ಆಪ್ಷನ್ನಲ್ಲಿ ಶುದ್ಧ ನೀರಿನ pH ಎಷ್ಟು ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಇದು 23ನೇ ಕ್ವಶನ್ ಅಂತ ಹಾಕ್ರಿ. ಸರಿಯಾದ ಉತ್ತರ ಏನಂತ ಕಮೆಂಟ್ ಮೂಲಕ ತಿಳಿಸ್ರಿ. ಇನ್ನು ಎಲೆಗಳು ಹಸಿರಾಗಿರಲು ಕಾರಣವೇನು? 2011ರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದೈತಿ. ಇಲ್ಲೆಲ್ಲ ಆಪ್ಷನ್ ಅದ ನೋಡ್ರಿ. ಸ್ನೇಹಿತರೆ, ಸರಿಯಾದ ಉತ್ತರ ಪತ್ರಹರಿತು ಆಗಿರ್ತದ. ನೆಕ್ಸ್ಟ್ ಪ್ರಶ್ನೆ, ಧ್ವನಿಯ ತೀವ್ರತೆಯ ಏಕಮಾನ ಯಾವುದು? ಸ್ನೇಹಿತರೆ, ಸರಿಯಾದ ಉತ್ತರ ಡೆಸಿಬಲ್ ಆಗಿರ್ತದ. ನೆಕ್ಸ್ಟ್ ಪ್ರಶ್ನೆ, ಮಾನವನ ದೇಹದಲ್ಲಿ ಇರುವ ಒಟ್ಟು ಮೂಳೆಗಳ ಸಂಖ್ಯೆ? 2012ರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದ್ರಿ. ಸರಿಯಾದ ಉತ್ತರ 206. ನೆಕ್ಸ್ಟ್, ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ಯಾವುದು? ವಿಟಮಿನ್ ಸಿ ಕಡಿಮೆ ಇತ್ತಂದ್ರೆ ಎಲ್ಲ ರೋಗ ಬರ್ತಾವೆ. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಸ್ರವಿ ರೋಗ ಜಾಸ್ತಿ ಉಂಟಾಗ್ತದೆ ರೀ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುತ್ತೆ. ಅದಕ್ಕೆ ಅದೊಂದು ಇತ್ತಂದ್ರೆ ಎಲ್ಲ ಕೂಡ ದೇಹ ಸದೃಢವಾಗಿ ಇರ್ತದೆ. ನೆಕ್ಸ್ಟ್, ಹಾಲಿನ ಸಾಂದ್ರತೆ ಅಳೆಯುವ ಉಪಕರಣ ಯಾವುದು? 2013ರಲ್ಲಿ ಬಂದ ಪ್ರಶ್ನೆ. ಸ್ನೇಹಿತರೆ, ಸರಿಯಾದ ಉತ್ತರ ಲ್ಯಾಕ್ಟೋಮೀಟರ್ ಆಗಿರ್ತದ. ಇನ್ನು ವಿಶ್ವ ದಾನಿ ರಕ್ತದ ಗುಂಪು ಯಾವುದು? ಆಲ್ರೆಡಿ ಹೇರಿ O ಪಾಸಿಟಿವ್ ಅಂತೇಳಿ, ಆಲ್ರೆಡಿ O ಗುಂಪು ಅಂತೇಳಿ ಯಾರ್ಯಾರು ಕೂಡ ಕೇಳ್ಕೊಂಡಿಲ್ಲ ಕೇಳ್ಕೊರಿ. ನೆಕ್ಸ್ಟ್, ಚೇಳುಗಳು ಯಾವುದರ ಮೂಲಕ ಉಸಿರಾಡುತ್ತವೆ? 2019ರಲ್ಲಿ ಕೇಳಿದ ಪ್ರಶ್ನೆ.
ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಬುಕ್ ಲಂಗ್ಸ್ ಸರಿಯಾದ ಉತ್ತರ ಆಗಿರುತ್ತೆ. 2019ರಲ್ಲಿ ಬಂದ ಪ್ರಶ್ನೆ. ಆಧುನಿಕ ಔಷಧಿ ಶಾಸ್ತ್ರದ ಪಿತಾಮಹ ಯಾರು? 2017ರಲ್ಲಿ ಬಂದ ಪ್ರಶ್ನೆ. ಸ್ನೇಹಿತರೆ ಸರಿಯಾದ ಉತ್ತರ ಹಿಪ್ಪೋಕ್ರೇಟಸ್ ಆಗಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಡೌನ್ ಸಿಂಡ್ರೋಮ್ ರೋಗಕ್ಕೆ ಕಾರಣ ಯಾವುದು? 2019ರಲ್ಲಿ ಬಂದ ಪ್ರಶ್ನೆ ಇದಾಗಿರ್ತದ. ಸ್ನೇಹಿತರೆ ಸರಿಯಾದ ಉತ್ತರ ಟ್ರೈಸೋಮಿ 21 ಸರಿಯಾದ ಉತ್ತರ ಆಗಿರ್ತದ. ನೆಕ್ಸ್ಟ್ ಪ್ರಶ್ನೆ, ಸೌರಶಕ್ತಿಯ ಮೂಲ ಯಾವುದು? ಸರಿಯಾದ ಉತ್ತರ ಜಲಜನಕ. ಸ್ನೇಹಿತರೆ ಇವನ್ನೆಲ್ಲ ಪ್ರಶ್ನೆಗಳನ್ನ ತೆಗೆದುಕೊಂಡು ಸಾಕಷ್ಟು ಬುಕ್ಗಳನ್ನ ರೆಫರ್ ಮಾಡಿದಾಗ ಇಷ್ಟು ಪ್ರಶ್ನೆ ಸಿಕ್ಕಾವ್ರಿ. ಇದಕ್ಕೆ ನಿಮ್ಮ ಕಡೆಯಿಂದ ನಾ ಏನು ಅಮೌಂಟ್ ಕೇಳಲ್ಲ, ಏನಕ್ಕಿಲ್ಲ. ಜಸ್ಟ್ ಒಂದು ಪ್ರತಿಯೊಬ್ಬರು ಕೂಡ ವಿಡಿಯೋ ನೋಡಕತ್ತಿದ್ರೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ನಿಮ್ಮದೊಂದು ಸಣ್ಣ ಹೆಲ್ಪ್ ಮಾಡಿರಿ. ಅದೇ ರೀತಿ ವಿಡಿಯೋ ಯಾವ ರೀತಿ ಐತಿ, ಚೆನ್ನಾಗಿದೆಯಾ ಅಥವಾ ಇಲ್ಲೋ ಅಂದ್ರೆ ಬ್ಯಾಡ್ ಇದ್ರೆ ಬ್ಯಾಡ್ ಅಂತ ಹಾಕ್ರಿ, ಗುಡ್ ಇದ್ರೆ ಗುಡ್ ಅಂತ ಅದೊಂದು ಕಮೆಂಟ್ ಮೂಲಕ ತಿಳಿಸ್ರಿ. ಇದೇ ರೀತಿ ನಿಮಗೇನಾದರೂ ವಿಡಿಯೋ ಬೇಕಂದ್ರೆ ಕಮೆಂಟ್ ಮೂಲಕ ಎಸ್ ಅಂತಾನ ಹಾಕ್ರಿ, ಕಂಟಿನ್ಯೂ ಮಾಡ್ತಾ ಹೋಗ್ತೀವ್ರಿ. ನೆಕ್ಸ್ಟ್ ಪ್ರಶ್ನೆ, ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರೇನಂತ ಕೇಳ್ತಾರೆ. ಸ್ನೇಹಿತರೆ ಸರಿಯಾದ ಉತ್ತರ ಸೋಡಿಯಂ ಕ್ಲೋರೈಡ್ ಆಗಿರ್ತದ. ಮಧುಮೇಹ ನಿಯಂತ್ರಿಸುವ ಹಾರ್ಮೋನ್, ಆಲ್ರೆಡಿ ಇದು ಸ್ವಲ್ಪ ಬಂದೈತ್ರಿ ಕ್ವಶನ್, ಬಟ್ ಬೇರೆ ರೀತಿಯಲ್ಲಿ ಬಂದಿತ್ತು ಹೇಳಿ. 2012ರಲ್ಲಿ ಕೇಳಿದ ಪ್ರಶ್ನೆ ಇದೆ. ಇನ್ಸುಲಿನ್ ಸರಿಯಾದ ಉತ್ತರ ಆಗಿರ್ತದ. ಬೆಳಕಿನ ವೇಗ ಸೆಕೆಂಡಿಗೆ ಸುಮಾರು ಎಷ್ಟು ಇರ್ತದೆ? 2011ರಲ್ಲಿ ಕೇಳಿದ ಪ್ರಶ್ನೆ ರೀ. ಓನ್ಲಿ ಸೈನ್ಸ್ ಪ್ರಶ್ನೆ ಆಗಿರ್ತಾವ್ರಿ. ಸೈನ್ಸ್ದಾಗ ಭಾಳ ಪ್ರಶ್ನೆ ಕೇಳಕತ್ತಾರೆ, ಮಿಸ್ ಮಾಡ್ಕೋಕೆ ಹೋಗ್ಬೇಡ್ರಿ. 6 to 10th ಸೈನ್ಸ್ ಓದಿದ್ರಂದ್ರೆ ಎಲ್ಲ ಕೂಡ ಕವರ್ ಆಗಿರ್ತದೆ. ಬಟ್ ಓದಿಲ್ಲ ಅಂದ್ರೆ ನಿಮಗೆ ಬೇಕಪ್ಪ ಅಂದ್ರೆ ನೋಟ್ಸ್, ಅವು ಕೂಡ ನಮ್ಮ ಕಡೆ ನೋಟ್ಸ್ ಇರ್ತಾವೆ, ಅವನು ಕೂಡ ನೀವು ತೊಗೊಂಡು ಸ್ಟಡಿ ಮಾಡ್ಬೋದು ರೀ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ 3,00,000 km/s ಆಗಿರ್ತದ. ಅಲ್ಲಿ ಕೊಟ್ಟಂಥ ಆಪ್ಷನ್ ನೋಡ್ಕೋಬೇಕ್ರಿ. ಇನ್ನು ಸಿಮೆಂಟ್ ತಯಾರಿಕೆಯಲ್ಲಿ ಮುಖ್ಯವಾಗಿ ಬಳಸುವುದು ಏನೇನಂತ ಕೇಳಿರ್ತಾರೆ. ಇದು 2011ರಲ್ಲಿ ಬಂದ ಪ್ರಶ್ನೆ ರೀ. ಸರಿಯಾದ ಉತ್ತರ ಸುಣ್ಣದ ಕಲ್ಲು. ಇನ್ನು ನೆಕ್ಸ್ಟ್ ಪ್ರಶ್ನೆ, ವಿಕಿರಣಶೀಲತೆ ಕಂಡುಹಿಡಿದವರು ಯಾರು? 2013ರಲ್ಲಿ ಬಂದ ಪ್ರಶ್ನೆ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಹೆನ್ರಿ ಬೆಕ್ವೆರೆಲ್ ಸರಿಯಾದ ಉತ್ತರ. ಆಪ್ಟಿಕಲ್ ಫೈಬರ್ ಕೆಲಸ ಮಾಡುವ ತತ್ವ ಯಾವುದು ಅಂತ ಕೇಳ್ತಾರೆ. ಪೂರ್ಣ ಆಂತರಿಕ ಪ್ರತಿಫಲನ ಸರಿಯಾದ ಉತ್ತರ. ಇನ್ನು ಅತಿ ಹಗುರವಾದ ಅನಿಲ ಯಾವುದು? 2011ರಲ್ಲಿ ಕೇಳಲಾದ ಪ್ರಶ್ನೆ. ಜಲಜನಕ ಇದಕ್ಕೆ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್, ಸಸ್ಯದ ಯಾವ ಭಾಗವು ದ್ಯುತಿ ಸಂಶ್ಲೇಷಣೆ ನಡೆಸುತ್ತದೆ ಅಂತ ಕೇಳ್ತಾರೆ. 2011ರಲ್ಲಿ ಕೇಳಲಾದ ಪ್ರಶ್ನೆ ಇದು. ಇದಕ್ಕೆ ಸರಿಯಾದ ಉತ್ತರ ಎಲೆ ಆಗಿರ್ತದೆ. ಇಲ್ಲಿ ಪತ್ರರಂಧ್ರ ಅಥವಾ ಪತ್ರ ಹರಿತು ಇರೋದ್ರಿಂದ ಇಲ್ಲಿ ನೀವು ಅದನ್ನು ಮಾಡ್ತದೆ ರೀ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಹೆಲ್ಪ್ ಆಗ್ತದೆ ರೀ. ಅದರಲ್ಲ ಹಸಿರು ಇರ್ಬೇಕ್ರಿ, ಅಂಥ ಎಲೆಗಳು ಮಾತ್ರ ಮಾಡ್ತಾವೆ. ಇನ್ನು ಅಯೋಡಿನ್ ಕೊರತೆಯಿಂದ ಬರುವ ರೋಗ ಯಾವುದು? 2013ರಲ್ಲಿ ಕೇಳಲಾದ ಪ್ರಶ್ನೆ. ಗೆಳಗಂಡ ರೋಗ ಬರ್ತದ. ನೆಕ್ಸ್ಟ್ ಪ್ರಶ್ನೆ, ರಕ್ತದ ಒತ್ತಡ ಅಳೆಯುವ ಉಪಕರಣ ಯಾವುದು? ಸ್ನೇಹಿತರೆ ಸರಿಯಾದ ಉತ್ತರ ಇದಕ್ಕೆ ಮೀಟರ್ ಆಗಿರ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಹಿಮೋಗ್ಲೋಬಿನ್ನಲ್ಲಿರುವ ಲೋಹ ಯಾವುದು? ಸರಿಯಾದ ಉತ್ತರ ಇದಕ್ಕೆ ಕಬ್ಬಿಣ ಆಗಿರ್ತದ. ಇನ್ನು ಭೂಮಿಗೆ ಅತಿ ಸಮೀಪವಿರುವ ನಕ್ಷತ್ರ 2011ರಲ್ಲಿ ಕೇಳಲಾದ ಪ್ರಶ್ನೆ ಇದು. ಸ್ನೇಹಿತರೆ ಸರಿಯಾದ ಉತ್ತರ ಸೂರ್ಯ. ಇನ್ನು ವಜ್ರವು ಯಾವುದರ ರೂಪಾಂತರವಾಗಿದೆ? ಸ್ನೇಹಿತರೆ ಸರಿಯಾದ ಉತ್ತರ ಇಂಗಾಲ ಆಗಿರ್ತದ. ನೆಕ್ಸ್ಟ್ ಪ್ರಶ್ನೆ, ಧ್ವನಿಯು ಯಾವುದರಲ್ಲಿ ಚಲಿಸುವುದಿಲ್ಲ ಅಂತ ಕೇಳ್ತಾರ. ಸ್ನೇಹಿತರೆ ಶೂನ್ಯ ಪ್ರದೇಶದಲ್ಲಿ ಯಾವುದೇ ರೀತಿಯಲ್ಲಿ ತರಂಗಗಳು ಹೋಗಂಗಿಲ್ಲ, ಅದರಿಂದ ಇದು ಚಲಿಸಾಕ ಆಗಂಗಿಲ್ಲ. ನೆಕ್ಸ್ಟ್ ಪ್ರಶ್ನೆ, ಮನುಷ್ಯನ ಸಾಮಾನ್ಯ ದೇಹದ ಉಷ್ಣತೆ ಎಷ್ಟು? 98.4 ಡಿಗ್ರಿ ಪ್ಯಾರಾಮೀಟರ್ ಆಗಿತ್ತು. ಅದು 37 ಡಿಗ್ರಿ ಸೆಲ್ಸಿಯಸ್ ಕೂಡ ಸರಿಯಾದ ಉತ್ತರ ರೀ. ನೆಕ್ಸ್ಟ್,
ತರಕಾರಿಯನ್ನು ಕತ್ತರಿಸಿ ತೊಳೆದರೆ ಯಾವ ವಿಟಮಿನ್ ನಷ್ಟವಾಗುತ್ತದೆ? ತರಕಾರಿಯನ್ನು ಕತ್ತರಿಸಿ ತೊಳೆದರೆ ಸರಿಯಾದ ಉತ್ತರ ವಿಟಮಿನ್ ಸಿ ರೀ. ಎಂಥ ಪ್ರಶ್ನೆ ನೋಡ್ರಿ ಇದು, 2015 ಬಂದತ್ರಿ. ನೆಕ್ಸ್ಟ್ ಪ್ರಶ್ನೆ, ಗಡಸು ನೀರನ್ನು ಮೃದುಗೊಳಿಸಲು ಬಳಸುವ ಪುಡಿ ಯಾವುದು? ವಾಷಿಂಗ್ ಸೋಡಾ. ಸರಿಯಾದ ಉತ್ತರ. ಎಷ್ಟು 50 ಪ್ರಶ್ನೆ ಅದನ್ರಿ. ಒಟ್ಟಾರೆಯಾಗಿ 50 ಪ್ರಶ್ನೆ ತೆಗೆದಿದ್ದು ರೀ. ಸ್ವಲ್ಪ ಏನಾದರೂ ಸ್ಪೀಡ್ ಆಗಿದ್ರೆ ಮತ್ತು ಅದೇ ರೀತಿ ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮಿಸ್ರಿ. ಸ್ವಲ್ಪ ವಿಡಿಯೋ ಎಲ್ಲರಿಗೂ ಕೂಡ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತಂದ್ರೆ ಸ್ವಲ್ಪ ಸ್ಲೋ ಇಟ್ಕೊಂಡು ಕೂಡ ನೀವು ಕೇಳ್ಕೊಬೋದು. ಇಲ್ಲಪ್ಪ ಅಂದ್ರೆ ನಾರ್ಮಲ್ ಸ್ಪೀಡ್ನಾಗ ಇಟ್ಕೊಂಡು ಕೇಳ್ತಾರೆ ಕೇಳ್ಕೊಬೋದು ರೀ. ಸ್ನೇಹಿತರೆ, ಒಟ್ಟಾರೆಯಾಗಿ ಇವತ್ತು 50 ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ರಿ. ನಿಮಗೇನಾದರೂ ಇದೇ ರೀತಿ ಕಂಟಿನ್ಯೂ ಆಗಿ ಪ್ರಶ್ನೆಗಳು ಬೇಕಪ್ಪ, ಸೈನ್ಸ್ ಬೇಕಾ ಅಥವಾ ಜಿಯೋಗ್ರಫಿ ಬೇಕಾ ಅಥವಾ ಇತಿಹಾಸದ ಬೇಕಾ ಅಥವಾ ಇನ್ಯಾವುದು ಯಾವ ಪ್ರಶ್ನೆ ಬೇಕು ನೋಡ್ರಿ, ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಅದೇ ಪ್ರಶ್ನೆಗಳನ್ನ ಹುಡುಕಿ ತೆಗೆದು ನಾವು ನಿಮಗೆ ವಿಡಿಯೋ ಮಾಡ್ತೀವಿ. ನೀವು ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಇಷ್ಟ ಮಾಡಿರಿ, ಒಂದು ಕಮೆಂಟ್ ಮೂಲಕ ರೆಡ್ ಹಾರ್ಟ್ ಹಾಕ್ರಿ, ಇಲ್ಲಾಂದ್ರೆ ಗುಡ್ ಅಂತಾರ ಹಾಕ್ರಿ. ನಿಮಗಿಲ್ಲಪ್ಪ ನಮ್ಗೆ ಸರಿಯಾಗಿಲ್ಲ ಅಂದ್ರೆ ಬ್ಯಾಡ್ ಅಂತಾರ ಹಾಕ್ರಿ. ಏನಾದರೂ ಒಂದು ರಿಪ್ಲೈ ಮಾಡಿರಿ. ನಮಗೆ ವಿಡಿಯೋನ ಕಂಟಿನ್ಯೂ ಮಾಡೋಕೆ ನಿಮಗೆ ಇದೊಂದು ಸ್ಫೂರ್ತಿದಾಯಕ ಆಗುತ್ತೆ. ವಿಡಿಯೋ ನೋಡಿದ ಪ್ರತಿಯೊಬ್ಬರು ಕೂಡ ಲೈಕನ್ನು ಮಾಡಿ. ಇದೇ ರೀತಿ ನಿಮಗೆ SDA FDA ಹುದ್ದೆಗಳಿಗೆ ಸಂಬಂಧಿಸಿದಂತೆ ಶಾರ್ಟ್ ನೋಟ್ಸ್ ಅಂದರೆ ಕಡಿಮೆ ಸಮಯದಲ್ಲಿ ಓದೋಕ್ಕೆ ಏನಾದರೂ ನೋಟ್ಸ್ ಬೇಕಾಗಿತ್ತಂದ್ರೆ 9538151535 ನಂಬರಿಗೆ ವಾಟ್ಸಪ್ ಮುಖಾಂತರ ಮೆಸೇಜನ್ನು ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. 9538151535 ರೀ. ವಾಟ್ಸಪ್ ಮೆಸೇಜ್ ಅಷ್ಟೇ ಮಾಡಿರಿ, ಫೋನನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಫೋನ್ ರೀಚ್ ಆಗಲ್ಲ, ಯಾಕಂದ್ರೆ ಸಾಕಷ್ಟು ಅಭ್ಯರ್ಥಿಗಳು ಕಾಲ್ ಮಾಡೋದಂತ ಅದನ್ನು ಸ್ಟಾಪ್ ಮಾಡಲಾಗಿರುತ್ತೆ. ಮೆಸೇಜ್ ಮಾಡಿರಿ, ಸಂಪೂರ್ಣವಾಗಿ ಪ್ರತಿಯೊಬ್ಬರಿಗೂ ಕೂಡ ನಿಮಗೆ ಮೆಸೇಜನ್ನು ರಿಪ್ಲೈಯನ್ನು ಮಾಡ್ತೇವೆ ರೀ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ. ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮಿಸಿ ಅಂತ ಹೇಳ್ತಾನೆ.